ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಂಬಂಧಗಳಲ್ಲಿ ಹುಳಿ ಹಿಂಡುವ ಈ ತಪ್ಪನ್ನು ಯಾವತ್ತೂ ಮಾಡಿದಿರಿ? ಸಂಗಾತಿಗಳ ನಡುವಿನ ತಪ್ಪು ತಿಳುವಳಿಕೆಗಳೇ ಸಂಬಂಧವನ್ನು ಹಾಳು ಮಾಡುವಂತಹದ್ದು. ಅಂತಹ ಸಮಸ್ಯೆಯನ್ನು ಬಗೆಹರಿಸಲು, ಸುಖ ಸಂಸಾರ ನಡೆಸಲು ಇಲ್ಲಿದೆ. ಪತಿ ಪತ್ನಿಯರ ಸಂಬಂಧವೇ ಇರಲಿ ಅಥವಾ ಪ್ರೇಮಿಗಳೇ ಇರಲಿ, ಪ್ರತಿಯೊಂದು ಸಂಬಂಧದಲ್ಲಿ ಇಬ್ಬರ ನಡುವಿನ ತಿಳುವಳಿಕೆ ಹಾಗೂ ತಪ್ಪು ಗ್ರಹಿಕೆಯಿಂದಾಗಿಯೇ ಹೆಚ್ಚಿನ ಸಂಬಂಧಗಳು ಹಾಳಾಗುವುದು. ನೀವು ಸಂಗಾತಿಯನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದಾಗ ಉತ್ತಮ ಸಂಬಂಧದಲ್ಲಿ ಕಹಿ ಹಿಂಡುವುದು. ಕೆಲವೊಮ್ಮೆ ನೀವು ಅವರನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಕೆಲವೊಮ್ಮೆ ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಹಾಗಾಗಿ ನಿಮ್ಮ ಸಂಗಾತಿಯಲ್ಲಿ ನಿಮ್ಮ ಬಗೆಗಿನ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸುವುದು ಬಹಳ ಮುಖ್ಯ. ಇಲ್ಲವಾದರೆ ಸಂಬಂಧ ಹಾಳಾಗುವುದು ಖಂಡಿತ. ನಿಮ್ಮ ಸಂಬಂಧವನ್ನು ಸರಿಪಡಿಸಲು ಈ ಟಿಪ್ಸ್ಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಸಂಬಂಧವನ್ನು ಮತ್ತೆ ಗಟ್ಟಿಗೊಳಿಸಬಹುದು. ಸಂಗಾತಿಯ ಫೀಲಿಂಗ್ಸ್ ಅರ್ಥ ಮಾಡಿಕೊಳ್ಳಿ. ಪ್ರೀತಿಯನ್ನು ವ್ಯಕ್ತಪಡಿಸುವಲ್ಲಿ ಪ್ರತಿಯೊಬ್ಬರ ವಿಧಾನವು ವಿಭಿನ್ನವಾಗಿರುತ್ತದೆ. ಕೆಲವರು ವಿಪರೀತ ಪ್ರೀತಿ ತೋರಿಸಿದರೆ ಇನ್ನೂ ಕೆಲವರು ಪ್ರೀತಿಯನ್ನು ವ್ಯಕ್ತಪಡಿಸುವುದಿಲ್ಲ. ಅನೇಕ ಬಾರಿ ಗಂಡ ಹೆಂಡತಿ ತಮ್ಮ ಸಂಗಾತಿ ತಮ್ಮನ್ನು ಪ್ರೀತಿಸುವುದಿಲ್ಲ ಎಂದು ಭಾವಿಸುತ್ತಾರೆ. ಹಾಗಾಗಿ ಈ ತಪ್ಪು ತಿಳುವಳಿಕೆಯೇ ಹೆಚ್ಚುತ್ತಲೇ ಹೋಗುತ್ತದೆ. ಮೊದಲಿಗೆ ನಿಮ್ಮ ಸಂಗಾತಿಯ ಆದ್ಯತೆಗಳನ್ನು ಅರ್ಥ ಮಾಡಿಕೊಳ್ಳಿ. ಅವರು ನಿಮ್ಮನ್ನು ಯಾವುದೇ ವಿಷಯಕ್ಕೆ ತಪ್ಪು ತಿಳಿದಿದ್ದರೆ ಅವರ ಬಳಿ ಮಾತನಾಡಿ. ಅವರು ತಪ್ಪು ಗ್ರಹಿಕೆಯನ್ನು ದೂರವಾಗಿಸಿ ನಿಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಇರುವ ಭಾವನೆಗಳನ್ನು ತಿಳಿಸಿ. ನಿಮ್ಮ ಸಂಗಾತಿಯು ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಅವರ ಭಾವನೆಗಳನ್ನು ಗೌರವಿಸಿ ಮತ್ತು ಯಾವಾಗಲೂ ಗಾಸಿಪ್ ಮಾಡಬೇಡಿ. ನಿಮ್ಮ ಅಹಂಕಾರವನ್ನು ಬದಿಗಿಡಿ. ಹೆಚ್ಚಿನ ಸಂಬಂಧಗಳು ಹಾಳಾಗುವುದು ಅವರ ಒಳಗಿರುವ ಅಹಂಕಾರದ ಕಾರಣದಿಂದ. ಪತಿ ಪತ್ನಿಯ ಯಾವುದೇ ವಿಷಯಕ್ಕೆ ಗಲಾಟೆ ಮಾಡಿದ್ದರೂ ಅದನ್ನು ಮಾತಾಡಿ ಬಗೆಹರಿಸಬಹುದು. ಇಲ್ಲವಾದರೆ ಪರಸ್ಪರ ಕ್ಷಮೆಯನ್ನು ಕೇಳಬಹುದು. ಅದನ್ನು ಬಿಟ್ಟು ಕ್ಷಮೆ ಕೇಳಲು ನಿಮ್ಮ ಮನಸ್ಸು ಒಪ್ಪದಿದ್ದರೂ ನಿಮ್ಮ ಅಹನ್ನು ಬದಿಗಿಟ್ಟು ಕ್ಷಮೆ ಕೇಳಿ. ಒಂದು ಕ್ಷಮೆ ಕೇಳುವುದರಿಂದ ನಿಮ್ಮ ನಡುವಿನ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತದೆ. ಒಂದು ವೇಳೆ ಇಬ್ಬರಲ್ಲಿ ಯಾರಿಗೊಬ್ಬರು ಕ್ಷಮೆ ಕೇಳದಿದ್ದರೆ ಸಣ್ಣ ವಿಷಯ ದೊಡ್ಡದಾಗುತ್ತದೆ. ಎರಡು ಮನಸ್ಸುಗಳ ನಡುವೆ ಅಂತರ ಹೆಚ್ಚುತ್ತದೆ. ನಿಮ್ಮ ಸಂಗಾತಿಯನ್ನು ನೀವು ನಿಜವಾಗಿಯೂ ಪ್ರೀತಿಸಿದಾಗ ನಿಮ್ಮ ಅಹಂಕಾರಕ್ಕೆ ಅಡ್ಡಿಯಾಗಿ ಬಿಡಬೇಡಿ. ಇಲ್ಲದಿದ್ದರೆ ಅವರ ಮನಸ್ಸಿನಲ್ಲಿ ತಪ್ಪು ಗ್ರಹಿಕೆಗಳು ಪ್ರಾರಂಭವಾಗುತ್ತದೆ. ಕಮಿಟ್ಮೆಂಟ್ಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ಅನೇಕ ದಾಂಪತ್ಯಗಳು ಮದುವೆಯ ಮೊದಲು ಬದ್ಧರಾಗಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ಸಂಗಾತಿಯ ಮನಸ್ಸಿನಲ್ಲಿ ವಿಭಿನ್ನ ವಿಷಯಗಳು ಬರುತ್ತವೆ ಮತ್ತು ಈ ತಪ್ಪು ತಿಳುವಳಿಕೆಯಿಂದಾಗಿ ಸಂಬಂಧವನ್ನು ಮುರಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಮತ್ತೊಂದೆಡೆ ಮದುವೆಯ ನಂತರ ಗಂಡ ಮತ್ತು ಹೆಂಡತಿ ಪರಸ್ಪರ ಸಂಪೂರ್ಣವಾಗಿ ಬದ್ಧರಾಗಿದ್ದರೆ ನಂತರ ಇಬ್ಬರ ನಡುವಿನ ತಪ್ಪು ತಿಳುವಳಿಕೆಗಳು ಹೆಚ್ಚಾಗುತ್ತದೆ. ನೀವು ಪರಸ್ಪರ ಬದ್ಧರಾಗಲಿದ್ದರೆ ಇಬ್ಬರ ನಡುವೆ ಅನುಮಾನವನ್ನು ಹುಟ್ಟು ಹಾಕುತ್ತದೆ. ಇದರಿಂದಾಗಿ ಇನ್ನೊಬ್ಬರ ಮೊಬೈಲ್ನ ಪರಿಶೀಲಿಸಲು ಮುಂದಾಗುತ್ತಾರೆ. ನಿಮ್ಮ ವಿಭಿನ್ನ ನಡವಳಿಕೆಯ ನಿಮ್ಮ ಸಂಗಾತಿಯನ್ನು ಅನುಮಾನಿಸಲು ಒತ್ತಾಯಿಸುತ್ತಾರೆ. ನಿಮ್ಮ ಸಂಗಾತಿಯ ಬಗ್ಗೆ ಗಂಭೀರವಾಗಿರುವುದು, ಅವರ ಭಾವನೆಗಳನ್ನು ಗೌರವಿಸುವುದು ಮುಖ್ಯ. ನೀವು ಸಿಂಗಲ್ ಆಗಿದ್ದಾಗಿನ ಜೀವನವೇ ಬೇರೆ, ಮದುವೆಯಾದ ನಂತರ ಜೀವನವೇ ಬೇರೆಯಾಗಿರುತ್ತದೆ. ಅದನ್ನು ಒಪ್ಪಿಕೊಳ್ಳಲು ಸಿದ್ಧರಾಗಿ. ಜವಾಬ್ದಾರಿಗಳಿಂದ ದೂರ ಸರಿಯಬೇಡಿ. ವೈವಾಹಿಕ ಜೀವನದಲ್ಲಿ ಪತಿ ಮತ್ತು ಹೆಂಡತಿ ಇಬ್ಬರೂ ತಮ್ಮದೇ ಆದ ಜವಾಬ್ದಾರಿಗಳನ್ನು ಹೊಂದಿರುತ್ತಾರೆ. ಅವರು ಅದನ್ನು ಪೂರೈಸಲು ಹಿಂಜರಿಯಾಗಬಾರದು. ನಿಮ್ಮ ಜವಾಬ್ದಾರಿಯಿಂದ ನೀವು ಓಡಿ ಹೋಗಲು ಪ್ರಾರಂಭಿಸಿದಾಗ ನಿಮ್ಮ ಸಂಗಾತಿಯ ನೀವು ಹೊರಗೆ ಅನೈತಿಕ ಸಂಬಂಧವನ್ನು ಹೊಂದಿದ್ದೀರಿ ಎಂದು ಭಾವಿಸಲು ಪ್ರಾರಂಭಿಸುತ್ತಾರೆ. ಅದಕ್ಕಾಗಿ ಆರಾಮವಾಗಿ ಕುಳಿತು ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡಿ. ಯಾವುದೇ ಜವಾಬ್ದಾರಿಯು ಅವರ ಮೇಲೆ ಹೊರೆಯಾಗುತ್ತಿದೆಯೇ ಎಂದು ಅವರನ್ನು ಕೇಳಿ. ಯಾಕೆಂದರೆ ಪ್ರತಿಯೊಂದು ವಿಷಯಕ್ಕೂ ಹಲವಾರು ಕಾರಣಗಳಿರಬಹುದು.
ನಿಮ್ಮ ನಡುವೆ ತಪ್ಪು ತಿಳುವಳಿಕೆ ಬಾರದಂತೆ ನಿಮ್ಮ ಕರ್ತವ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.